ಈಗ ನಾವು 10th ಎಕ್ಸಾಮ್ ಬೋರ್ಡ್ ಎಕ್ಸಾಮ್ಸ್ಗೆ ಹೆಂಗೆ ರೆಡಿ ಆಗ್ತಾ ಇದ್ವಿ ಅಂತ ಹೇಳಿದ್ರೆ ಒಂದು 4-5 ವರ್ಷದ ಹಿಂದಿನ ಕ್ವೆಶ್ಚನ್ ಪೇಪರ್ಸನ್ನು ಇಟ್ಕೊಂಡು ನೀಟಾಗಿ ರೆಡಿ ಆಗ್ತಿದ್ವಿ. ನೀವು ಅದನ್ನೇ ಮಾಡಿರ್ತೀರಾ. UPSC ಅದು ವರ್ಕ್ ಆಗುತ್ತಾ? UPSCನಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನಂತೆ PYQs ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಮ್ಯಾಮ್. ಒಂದು ಪ್ಯಾಟರ್ನ ಐಡೆಂಟಿಫೈ ಮಾಡ್ಬೋದು, ಯಾವ ಥರ ಥೀಮ್ಸ್ ರಿಪೀಟೆಡ್ ಆಗ್ತಿದ್ದಾವೆ. ಅಫ್ಕೋರ್ಸ್ UPSCನಲ್ಲಿ ಕ್ವೆಶನ್ಸ್ ಆ್ಯಸ್ ಇಟ್ ಈಸ್ ಯಾವತ್ತೂ ರಿಪೀಟ್ ಆಗಲ್ಲ, ಬಟ್ ಆ ಏನು ಅಂಡರ್ಲೈಯಿಂಗ್ ಥೀಮ್ ಇದೆ ಅದು ರಿಪೀಟ್ ಆಗುತ್ತೆ ಮ್ಯಾಮ್. ಸೊ PYQs ಹೆಲ್ಪ್ ಮಾಡುತ್ತೆ, ಯೂಸ್ ಆಗುತ್ತೆ. ಓಕೆ, ನಾನು ಇತ್ತೀಚೆಗೆ ಒಂದು ಯಾವುದೋ ವಿಜುವಲ್ನಲ್ಲಿ ನೋಡ್ತಾ ಇದ್ದೆ, ಯಾವುದೋ ಒಂದು ವಿಡಿಯೋದಲ್ಲಿ ಈ ನೆನಪಿಟ್ಕೊಳ್ಳೋದಕ್ಕೆ ಅದೇನೋ ಒಂದು ಟ್ರಿಕ್ ಹೇಳ್ತಿದ್ರಪ್ಪ. ನಾನು ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್ ಅಂತ. ಮೊದಲನೇ ದಿನ ಓದಿದ್ದನ್ನು 7ನೇ ದಿನ ಓದಬೇಕು, 7ನೇ ದಿನ ಓದಿದ್ದನ್ನು 10ನೇ ದಿನ ಓದಬೇಕು ಅಂತ. ಏನದು ಫೆನ್ಮ್ಯಾನ್ ಟೆಕ್ನಿಕ್ ಅಂತ ಒಬ್ಬ ಫಿಸಿಸಿಸ್ಟ್ ಇದ್ದಾರೆ, ಅವರು ಆ ಟೆಕ್ನಿಕ್ನ ಇದು ಮಾಡಿ. ಎಸ್ ಮ್ಯಾಮ್, ಆಗಲೇ ಹೇಳಿದ್ನಲ್ಲ, ಈ ಎಕ್ಸಾಮ್ಗೆ ರಿಪೀಟೆಡ್ ರಿವಿಷನ್ಸ್ ಭಾಳ ಬೇಕಾಗತ್ತೆ. ಒಂದು ಸಿಲೆಬಸ್ ಭಾಳ ವೈಡ್ ಇದೆ, ಓಪನ್ ಇದೆ. ಫಸ್ಟ್ ಟೈಮ್ ಓದೋಕ್ಕೆ ಅಥವಾ 2ನೇ ಸಲ ಓದೋಕ್ಕೆ ಭಾಳ ಯು ವಿಲ್ ಬಿ ಕಂಫರ್ಟಬಲ್. ಬಟ್ ಇಷ್ಟು ಸಬ್ಜೆಕ್ಟ್ಸ್ ಇದಾವಲ್ಲ, ದಟ್ ಪ್ರಾಬಬ್ಲಿ ಈಗ ಓದಿದ್ದು ಇನ್ನೊಂದು ವಾರದಲ್ಲಿ ನಾನು ಮರ್ತು ಬಿಡ್ತೀನಿ, ಇನ್ನೊಂದು 15 ದಿವಸದಲ್ಲಂತರೂ ಭಾಳಷ್ಟು ಪೋರ್ಷನ್ಸ್ ಮರ್ತು ಬಿಟ್ಟಿರ್ತೀನಿ. ದಟ್ ಈಸ್ ವೈ ರಿಪೀಟೆಡ್ ರಿವಿಷನ್ ಈಸ್ ಇಂಪಾರ್ಟೆಂಟ್. ಅಲ್ಟಿಮೇಟ್ಲಿ ನೀವು ಕಡಿಮೆ ಓದಿ, ಬಟ್ ಅದನ್ನು ರಿಪೀಟೆಡ್ ಆಗಿ ಓದಿ, ದಟ್ ವಿಲ್ ರಿಟೈನ್ ಅ ಲಾಟ್. ಸೊ ಬಿಕಾಸ್ ಆಗಲೇ ಹೇಳ್ದಂಗೆ ಆನ್ಸರಲ್ಲಿ ನಾವು ಅದನ್ನು ಓದಿದ್ದನ್ನು ಡಿಪಿಕ್ಟ್ ಮಾಡಬೇಕಾಗತ್ತೆ, ಬರಿಬೇಕಾಗತ್ತೆ. ಸೊ ಇಟ್ ನೀಡ್ಸ್ ರಿಪೀಟೆಡ್ ರಿವಿಷನ್ಸ್ ಆ್ಯಂಡ್ ಇಟ್ ಮೈಟ್ ಬಿ ವೀಕ್ಲಿ ರಿವಿಷನ್ಸ್, 15 ಡೇಸ್ಗೆ ಒಂದ್ಸಲಿ ರಿವಿಷನ್ಸ್. ಸ್ವಲ್ಪ ಜನಕ್ಕೆ ಬರೆದ್ರೆ ಅದನ್ನು ಜಾಸ್ತಿ ಮೆಮರೈಸ್ ಆಗುತ್ತೆ, ಆ ಥರನೂ ಪ್ರಾಕ್ಟೀಸ್ ಮಾಡ್ಬೋದು. ಅಥವಾ ಪಿಯರ್ ಡಿಸ್ಕಷನ್ಸ್, ಗ್ರೂಪಲ್ಲಿ ಡಿಸ್ಕಷನ್ ಮಾಡಿದಾಗ ಭಾಳಷ್ಟು ರಿಟೈನ್ ಆಗುತ್ತೆ. ಸೊ ಈ ಥರ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ, ಮೆಥಡ್ಸ್ ಇದೆ, ಬಟ್ ಇಟ್ ಈಸ್ ಇಂಪಾರ್ಟೆಂಟ್. ಇದೇ ಮೆಥಡ್ ಅಂತಿಲ್ಲ, ಬಟ್ ರಿವಿಷನ್ ಅಲ್ಟಿಮೇಟ್ಲಿ ದಿಸ್ ಆಲ್ ಕಮ್ಸ್ ಡೌನ್ ಟು ರಿವಿಷನ್. ಸೊ ರಿವಿಷನ್ ಮಾಡಲೇಬೇಕು. ಸೊ ನಾನು ಒಂದು ನೈಟ್ ಓದ್ಬಿಟ್ಟೆ, ನೆಕ್ಸ್ಟ್ ಡೇ ಎಕ್ಸಾಮ್ ಬರದೆ ಪಾಸ್ ಆದೆ, ದಟ್ ಡಸಂಟ್ ವರ್ಕ್ ಫಾರ್ UPSC. ಅದು ಯೂನಿವರ್ಸಿಟಿ ಎಕ್ಸಾಮ್ಸ್ ಅಲ್ಲಿ ಅಷ್ಟೇ ವರ್ಕ್ ಆಗುತ್ತೆ, ಇಲ್ಲಿ ವರ್ಕ್ ಆಗಲ್ಲ. ಓಕೆ, ಕರ್ನಾಟಕದ ಹಲವಾರು ವಿದ್ಯಾರ್ಥಿಗಳ ಆಸ್ಪಿರೆನ್ಸ್ ನೀವು ಬರೆಯೋಕ್ಕೆ ಹೋದಾಗ ಅವ್ರ ಥಾಟ್ಸ್ ಏನಿರ್ತಾ ಇತ್ತು? ವಾಟ್ ದೇ ಥಿಂಕ್ ಅಬೌಟ್ UPSC ಅಂದರೆ ಆ್ಯಸ್ ಅ ಯುವಕ ಏನು ಅಂದರೆ, ಇಸ್ ಇಟ್ ಜಸ್ಟ್ ಅ ಜಾಬ್ ಅಥವಾ ಸರ್ವಿಸಾ? ಏನು UPSC ಅಂದರೆ ನಿಮಗೂ ಸೇರಿದ ಹಾಗೆ ಬರುವ ಆಸ್ಪಿರೆಂಟ್ಸಲ್ಲಿ ಏನಿರುತ್ತೆ ಥಾಟು? ಯೂಶ್ವಲಿ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಎನಿ ಆಸ್ಪಿರೆಂಟ್ UPSC ಅಂದಾಗ IAS ಅಥವಾ IPS. ಬಟ್ ಅದೇ ಭಾಳಷ್ಟು ಜನಕ್ಕೆ ಅಷ್ಟೇ ಕಾಣ್ತಿರುತ್ತೆ, ಬಟ್ ಇಟ್ ಈಸ್ ಮಚ್ ಡೀಪರ್. ಆಗಲೇ ಹೇಳ್ದಂಗೆ 22 ಸರ್ವಿಸಸ್ ಇರ್ತವೆ. ಫಾರಿನ್ ಸರ್ವಿಸ್, ಈಗ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದ್ದಾರಲ್ಲ ಎಸ್ ಜಯಶಂಕರ್ ಸರ್, ಹಿ ವಾಸ್ ಆಲ್ಸೋ ಅನ್ ಫಾರಿನ್ ಸರ್ವಿಸ್ ಆಫೀಸರ್. ಸೊ ಭಾಳಷ್ಟು ಅವಕಾಶ ಇದೆ ಮ್ಯಾಮ್. ಆ್ಯಂಡ್ ಅಲ್ಟಿಮೇಟ್ಲಿ ದಿಸ್ ಈಸ್ ಅ ಸರ್ವಿಸ್. ಇಟ್ಸ್ ಶ್ರೀ ವಲ್ಲಭಭಾಯ್ ಪಟೇಲ್ ಸರ್ ಏನಂತಿದ್ರು, ದಟ್ ಇಟ್ ಈಸ್ ದ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ. ಸೊ ಡೆಫಿನೆಟ್ಲಿ ಆ ಒಂದು ನ್ಯಾಷನಲ್ ಡೆವಲಪ್ಮೆಂಟ್ಗೆ ಕಂಟ್ರಿಬ್ಯೂಟ್ ಮಾಡೋಕ್ಕೆ ಡೈರೆಕ್ಟ್ ಒನ್ ಆಫ್ ದ ಪ್ಲಾಟ್ಫಾರ್ಮ್ಸ್. ಐ ಆಮ್ ನಾಟ್ ಸೇಯಿಂಗ್ ದಿಸ್ ಇಸ್ ದ ಓನ್ಲಿ ಪ್ಲಾಟ್ಫಾರ್ಮ್, ಬಟ್ the scale of service that you can do, the scale of contribution you can do, I think civil services gives that ma'am. ಒಂದು ಪ್ರೈವೇಟ್ ಜಾಬಲ್ಲಿ ಅಥವಾ ಒಂದು ಯಾವುದೇ ಅದರ್ ಜಾಬ್ಸಲ್ಲಿ ದ ಸ್ಕೋಪ್ ಆಫ್ ಕಂಟ್ರಿಬ್ಯೂಷನ್ ಈಸ್ ವೆರಿ ಲಿಟಲ್. ಇಲ್ಲಿ ಆನ್ ವೈಡ್ ಲೆವೆಲ್ ಯು ಕ್ಯಾನ್ ಕಂಟ್ರಿಬ್ಯೂಟ್ ಟು ಸೊಸೈಟಿ. ಆ್ಯಂಡ್ ಯು IAS ಅಲ್ಲಿ ಅಥವಾ ಎನಿ ಆಫ್ ದೀಸ್ ಸರ್ವಿಸಸ್ ಅಕ್ರಾಸ್ ದ ಡಿಪಾರ್ಟ್ಮೆಂಟ್ಸ್, ಅಕ್ರಾಸ್ ವೇರಿಯಸ್ ಸೆಕ್ಟರ್ಸ್ ವರ್ಕ್ ಮಾಡ್ಬೋದು. ಹೆಲ್ತಲ್ಲಿ, ಎಜುಕೇಷನಲ್ಲಿ, ಆಂಟ್ರಪ್ರಿನರ್ಶಿಪ್, ಸ್ಕಿಲ್ ಡೆವಲಪ್ಮೆಂಟ್, ಎಕ್ಸೆಟ್ರಾ. ಸೊ ಐ ಥಿಂಕ್ ನೋ ಅದರ್ ಜಾಬ್ ಗಿವ್ಸ್ ಸಚ್ ವೈಡ್ ರೇಂಜ್ ಆಫ್ ಅವಕಾಶ. ಸೊ ಐ ಫೀಲ್ ಸಿವಿಲ್ ಸರ್ವಿಸಸ್ ಈಸ್ ದ್ಯಾಟ್. ಬಟ್ ಆಲ್ಸೋ ಐ ಫೀಲ್ ಮೋರ್ ಪೀಪಲ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಪವರ್, privileges, perks, but that is very short sighted ma'am. ಅದನ್ನು ನಾನು ಸಪೋರ್ಟ್ ಮಾಡಲ್ಲ. ಆ್ಯಂಡ್ ಇಫ್ ದ್ಯಾಟ್ ಈಸ್ ದ ಡ್ರಾಯಿಂಗ್ ಫ್ಯಾಕ್ಟರ್ ಫಾರ್ ದಿಸ್, ನಾನು ಈ ಎಕ್ಸಾಮ್ ತೊಗೋತೀನಿ ಅಂದರೆ ಡೆಫಿನೆಟ್ಲಿ ಅವ್ರು ಸಕ್ಸೀಡ್ ಆಗಲ್ಲ ಇಲ್ಲಿ.